ಹೆಣ್ಣನ್ನ ಆಕರ್ಷಣೆ ಮಾಡ್ಕೊಳ್ಳೋಕೆ ಸುಮ್ಮನೆ ಬರಲ್ಲ, ಹೆಣ್ಣು ಗಂಡು ಮೀಟ್ ಮಾಡಲ್ಲ. ಅದೇ ದೇಹ ನೀರು ಹೆಣ್ಣುಗಳೆಲ್ಲಿದ ಹುಡ್ಕೊಂಡು ಹೋಗಿ ಅಲ್ಲಿ ದೇಹನ ವಿಚಿತ್ರವಾಗಿ ಅಲ್ಲಾಡಿಸುತ್ತೆ. ಈ ನೀರಲ್ಲಿ ಅದು ನೀರು ಹಿಂಗ ಪುಟಿತಾ ಇರ್ತದೆ. ನೀರು ಬಾಲದಿಂದ ಒಂಥರ ಶಬ್ದ ಮಾಡಿದ್ರೆ ಪುಟಿತಾ ಇರುತ್ತೆ. ಆಮೇಲೆ ಕುತ್ತಿಗೆನ ಎತ್ತರಿಸ್ಕೊಂಡ್ಬಿಟ್ಟು ಗುಡು 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 ಅಂತ ಶಬ್ದ ಮಾಡುತ್ತೆ. ಹೀಗೆ ಹೆಣ್ಣುಗಳನ್ನ ಓಡಾಡಿಸ್ಕೊಂಡು ಹೋಗ್ತವೆ. ಹೆಣ್ಣು ಗಂಡು ಸೆಲೆಕ್ಷನ್ ಆಗ್ಬೇಕು, ಆಮೇಲೆ ಮೀಟಿಂಗ್ ಆಗುತ್ತೆ. ಮೀಟಿಂಗ್ ಆಗಿ ಹೆಣ್ಣು ಅದರ ಗೋಡೆಯಲ್ಲಿ ತಗ್ಗನ್ನ ತೆಗೆದು 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 ಪಕ್ಕದಲ್ಲಿ ಗೋಡೆಯನ್ನ ಬಗದು ಅದ್ರೊಳಗೆ 25-30 ಮೊಟ್ಟೆಗಳನ್ನ ಇಡ್ತಾವೆ. ಇಷ್ಟು ದಪ್ಪ ಗಾತ್ರದ ಮೊಟ್ಟೆ ಅಲ್ಲೇ ಕಾಯ್ಕಂತ ಕುಂತಿರುತ್ತೆ. ಪ್ರಕೃತಿ ಎಷ್ಟು ವಿಚಿತ್ರ. ಗಂಡು ಹೆಣ್ಣು ನಿರ್ಧಾರ ಆಗೋದು ಮೊದಲೇ ಅಲ್ಲ. ಗಂಡು ಹೆಣ್ಣಿನ ಲಿಂಗ ನಿರ್ಧಾರ ಆಗೋದು ಉಷ್ಣತೆ, ಪರಿಸರಕ್ಕೆ ಉಷ್ಣತೆ ಏನಿರುತ್ತೆ ಅದು ಬಂದಾಗ ಹೊರಗೆ ಆ ಉಷ್ಣತೆ ಮೇಲೆ ಅದರ ಲಿಂಗ ನಿರ್ಧಾರ ಆಗುತ್ತೆ. ಮೊಸಳೆ ಕಣ್ಣೀರು ಸುರಿಸ್ತಾರ. ಏನ್ ಮೊಸಳೆ ಕಣ್ಣೀರು ಅಂತ ಹೇಳಿದ್ರೆ ಅದು ಮನುಷ್ಯನ ಹಿಡಿದ್ಮೇಲೆ ತನಗ ತಾನೇ ಉರುಳಿ 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 ಕಾಲು ಕಿತ್ತು ಬರಂಗ್ ಮಾಡುತ್ತೆ ಮನುಷ್ಯಂದು. ಹೌದು. ಮಾನ್ಯ ವೀಕ್ಷಕರೇ, ವಿಶೇಷ ಅಂತ ಹೇಳಿದ್ರೆ ನಾವಿವತ್ತು ಹೊಸಪೇಟೆಯ ಅಂತ ಹೇಳಿದ್ರೆ ನೀವು ನನ್ನ ಹಿಂದೆ ನೋಡ್ಬೋದು, ಅಲ್ಲಿ ರೈಲ್ವೆ ಒಂದು ಟ್ರ್ಯಾಕ್ ಅನ್ನ ನೋಡ್ತಾ ಇದ್ದೀರಾ. ಅದಾದ ಮೇಲೆ ಕೆಳಗೆ ಬಂದ ಕೂಡ್ಲೇನೆ ತುಂಗಭದ್ರಾ ನದಿ ಇಲ್ಲಿ ಹರಿತಾ ಇರುವಂತದ್ದು. ಅಂದ್ರೆ ಮುಂದೆ ಹಂಪೆ ಕಡೆಗೆ ನೀರು ಹೋಗ್ತಾ ಇದೆ. ಈ ನೀರಿನ ವಿಶೇಷ ಅಂತ ಹೇಳಿದ್ರೆ ಇಲ್ಲೇ ಇರುವಂತದ್ದು ನೀರು ನಾಯಿಗಳು, ವಿಶೇಷವಾದ ಮೊಸಳೆಗಳು. ಹೀಗಾಗಿ ಇದೇ ಪರಿಸರದಲ್ಲಿ ಸುಮಾರು 40 ವರ್ಷಗಳಿಂದ ಅಧ್ಯಯನ ಮಾಡುತ್ತಿರುವರು ಸಮತ್ ಕೊಟ್ಟೂರ್ ಸರು. ಈಗಾಗ್ಲೇನೆ ನೀವು ಅವರು ಸುಮಾರು ಕರಡಿಯ ಸಂದರ್ಶನವನ್ನ ನೋಡಿರ್ತೀರ. ಇವತ್ತಂತೂ ಇನ್ನೂ ಅದಕ್ಕಿಂತ ಅದ್ಭುತವಾದ ಒಂದು ಸಂದರ್ಶನ ಮಾಡಿದ್ದೇನೆ. ಸುಮಾರು ಜನರಿಗೆ ಕಾಗೆಗಳ ಬಗ್ಗೆ ಸುಮಾರು ಡೌಟ್ಗಳು ಇರ್ತಿದ್ದು, ಹೀಗಾಗಿ ಕಾಗೆ ಡೌಟನ್ನ, ಕಾಗೆ ಸೇಡೆ ಹೇಗಿರುತ್ತಂತ ಇವತ್ತು ಕೊಟ್ಟೂರು ಸರ್ ಹೇಳ್ತಾ ಹೋಗ್ತಾರೆ. ಅದಕ್ಕಿಂತ ಮೊದಲು ಅವ್ರ ಹತ್ರ, ಯಾಕಂತ ಹೇಳಿದ್ರೆ ಅವ್ರು ಇದೇ ಪರಿಸರದಲ್ಲಿ ಸುಮಾರು ವರ್ಷಗಳಿಂದ ಮೊಸಳೆಗಳ ಬಗ್ಗೆ ಅಧ್ಯಯನ ಮಾಡ್ತಾ ಇದ್ದಾರೆ, ನೀರು ನಾಯಿಗಳ ಬಗ್ಗೆ ಅಧ್ಯಯನ ಮಾಡ್ತಾ ಇದ್ದಾರೆ, ಮತ್ತು ಇಲ್ಲಿರುವಂತ ವಿಶಿಷ್ಟ ಪರಿಸರ ಏನಿದೆ ಅಧ್ಯಯನ ಮಾಡ್ತಾ ಇದ್ದಾರೆ. ಹೀಗಾಗಿ ನಾನು ಮೊಸಳೆಗಳಿಂದ ಪ್ರಾರಂಭ ಮಾಡುವ, ಮೊಸಳೆಗಳ ಬಗ್ಗೆ ಕೇಳ್ತಾ ಹೋಗ ಇವತ್ತು. ಯಾಕಂದ್ರೆ ಮೊಸಳೆ ಅಂದ್ರೆ ಏನು, ಮನುಷ್ಯನ ತಿನ್ನುತ್ತಾ, ಮೊಸಳೆ ಬಗ್ಗೆ ಬೇಕಾದಷ್ಟು ಕಥೆಗಳಿದಾವೆ. ಹೀಗಾಗಿ ಇನ್ನೇನು ಸ್ವಲ್ಪ ಹೊತ್ತಿನಲ್ಲೇ ಇಲ್ಲಿ ಮೊಸಳೆಗಳು ಬರ್ತವೆ. ಮೇ ಬಿ ನಾವು ಈಗ ನನ್ನ ಧ್ವನಿ ನೋಡೋದೇನಾದ್ರೂ ಬರುದಿಲ್ಲ ಇರೋ ಗೊತ್ತಿಲ್ಲ, ತುಂಬಾ ಸೌಂಡ್ ಮೈಕ್ ಹಾಕಿದಾಗಿದೆ ಧ್ವನಿ. ಹೀಗಾಗಿ ಈಗಾಗ್ಲೇನೆ ನೀರು ನಾಯಿಗಳಿಗೆ ಬಂದಿದ್ದು ನಮ್ ಕ್ಯಾಮ್ರಾದಲ್ಲೂ ಅದು ರೆಕಾರ್ಡ್ ಆಗಿದೆ. ಇನ್ನೇನು ಈ ಮೊಸಳೆಗಳು ಬರುತ್ತೆ ಅಂತಾರೆ ಸರ್. ಈಗ ಮೇಟಿಂಗ್ ಸೀಸನ್, ತುಂಬಾ ಓಡಾಡ್ತಾ ಇದಾವೆ ಹೆಣ್ಣುಗಳನ್ನ ಹುಡುಕೊಂಡು ಗಂಡು ಮೊಸಳೆಗಳು. ಹೀಗಾಗಿ ಸರ್, ಮೊಸಳೆಗಳು ಅಂದ ಕೂಡ್ಲೇನೆ ಎಲ್ಲಿ ಸರ್ ಇಲ್ಲಿ ಮೊಸಳೆಗಳ ಬಗ್ಗೆ ಸುಮಾರು ಪಿಕ್ಚರ್ಗಳಿದ್ ಬಂದಿದ್ದು. ಹಿಂದೆ ಮಳೆ ಬಂತು ಮಳೆ ಅನ್ನುವಂತ ಒಂದು ಸಿನಿಮಾ ಬಂದಿತ್ತು, ಅದು ಮೊಸಳೆಯಿಂದನೇ ತುಂಬಾ ಫೇಮಸ್ ಆಗಿತ್ತು. ಕ್ರೊಕೊಡೈಲ್ ಅಂದ ಕೂಡ್ಲೇನೆ ಏನ್ ಸರ್ ಇಲ್ಲಿ ಈಗ ಮೊಸಳೆ ಬರುತ್ತಂತಿದ್ರಲ್ಲ? ಆ ಮೊಸಳೆಗಳು ಜಲಚರಗಳು, ಅಂದ್ರೆ ನೀರಿನಲ್ಲಿ ವಾಸ ಮಾಡುವ, ನೀರಿನ ಅಕ್ಕಪಕ್ಕದಲ್ಲಿ ವಾಸ ಮಾಡುವಂತ ಸರೀಸೃಪಗಳವು, ಉಭಯವಾಸಿಗಳಲ್ಲ. ಸರೀಸೃಪಗಳು ಅಂದ್ರೆ ಯಾವುದು ನಮ್ಮ ಉಡ ಇರಬಹುದು, ಹಾವು ಇರಬಹುದು, ಆಮೆ ಇರಬಹುದು. ಹಾಗೆ ಮೊಸಳೆ ಒಂದು ಸರೀಸೃಪ. ಅದು ಶೀತ ರಕ್ತದ ಪ್ರಾಣಿ. ಅಂದ್ರೆ ವಾತಾವರಣದ ಉಷ್ಣತೆ ಹೇಗಿರುತ್ತೋ ಹಾಗೆ ಅದರ ದೇಹದ ಉಷ್ಣತೆ ಬದಲಾಗುತ್ತೆ. ನಮ್ಮ ದೇಹದ ಉಷ್ಣತೆ ಟೆಂಪರೇಚರ್ ಫಿಕ್ಸ್ ಇರುತ್ತೆ ನೋಡಿ. ನಮ್ದು 37.5 ಡಿಗ್ರಿ ಏನೋ ನಮ್ದು ಸೆಂಟಿಗ್ರೇಡ್ ಇದೆ, ನಮ್ದು ಆರೋಗ್ಯವಾಗಿರ್ತೀವಂತ. 38-39 ಡಿಗ್ರಿ ಆಗ್ಬಿಟ್ಟಿದ್ರೆ ನಮ್ದು ಆರೋಗ್ಯ ಜ್ವರ ಬಂದಿದೆ ಅಂತ ಅರ್ಥ ಅಲ್ವಾ? ಹಾಗೆ ನಮ್ಮ ಉಷ್ಣತೆ ಫಿಕ್ಸ್ ಆಗಿರುತ್ತೆ. ನಮ್ಗೆ ಬಿಸಿ ರಕ್ತದ ಪ್ರಾಣಿಗಳು ಅಂತ ಹೇಳ್ತೀವಿ. ಆದ್ರೆ ಮೊಸಳೆ ಮತ್ತು ಎಲ್ಲಾ ಸರೀಸೃಪಗಳು ಶೀತ ರಕ್ತದ ಪ್ರಾಣಿಗಳು ಅಂತ ಹೇಳ್ತೀವಿ. ವಾತಾವರಣದ ಉಷ್ಣತೆಗೆ ತಕ್ಕಂತೆ ಅವುಗಳ ದೇಹದ ಉಷ್ಣತೆ ಬದಲಾಗುತ್ತೆ. ಹಾಗಾಗಿ ಈ ನದಿಯಲ್ಲಿ, ತುಂಗಭದ್ರಾ ನದಿಯಲ್ಲಿ, ಎಲ್ಲಿ ತುಂಗಾ, ಭದ್ರಾ ಮತ್ತು ಈ ತುಂಗಭದ್ರಾ ಏನಿದೆ, ಈ ನದಿಯ ಉದ್ದಕ್ಕೂ ಅಪಾರ ಪ್ರಮಾಣದಲ್ಲಿ ಮೊಸಳೆಗಳಿದಾವೆ. ಆದರೆ ಹೆಚ್ಚು ಮೊಸಳೆ ಎಲ್ಲಿರ್ತಾವ ಅಂದ್ರೆ ಈ ತರ ಕಲ್ಲು ಬಂಡೆಯ ಪ್ರದೇಶಗಳಲ್ಲಿ ಹೆಚ್ಚು ಮೊಸಳೆಗಳನ್ನ ನಾವು ನೋಡ್ತೀವಿ. ಈ ರೀತಿ ಕಲ್ಲು ಬಂಡೆಗಳು, ಮರಳಿನ ದಿಬ್ಬಗಳು ಬೇಕು. ಯಾಕಂದ್ರೆ ಮೊಸಳೆ ನೀರಲ್ಲಿ ಹೋಗೋದು ಯಾವುದಕ್ಕೆ? ಮೀನು ಹಿಡಿಲಿಕ್ಕೆ ಅಥವಾ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗ್ಲಿಕ್ಕೆ. ಉಳಿದ ಸಂದರ್ಭದಲ್ಲಿ ಮೊಸಳೆಗಳು ನದಿಯ ದಂಡೆಯಲ್ಲಿರುವಂತ ಏನು ಹುಲ್ಲುಗ ಏನಿರುತ್ತೆ, ಮರಗಿಡ ಅದ್ರ ಒಳಗಿರುತ್ತೆ, ಅಥವಾ ಮಧ್ಯಾಹ್ನದ ವೇಳೆಗೆ ಬಂದು ಬಿಸಿಲನ್ನ ಕಾಯಿಸ್ಕೊಳ್ಳುತ್ತೆ.
ಸೊ ಈಗ ಅಲ್ಲಿ ಸರ್ ಈಗ ಕಾಣಿಸ್ತಾ ಇದೆ ಹೌದು, ಎಲ್ಲ ಒಂದು ಕಲ್ಲುಗಳಿದಾವಲ್ಲ, ಅದು ಅದರ ಕೆಳಭಾಗದಲ್ಲಿ ಮೊಸಳೆಗಳು ಇರ್ತವೆ, ಈಗ ಒಳಗಿರ್ತವೆ. ಯಾಕಂದ್ರೆ ಅಲ್ಲಿ ಸುಮ್ಮನೆ ರೆಸ್ಟ್ ಮಾಡ್ತಿರ್ತವೆ. ಅದಕ್ಕೇನು ಕೆಲಸ ಇಲ್ಲ. ಯಾಕಂದ್ರೆ ಒಂದು ಸಾರಿ ಬೇಟೆಯನ್ನ ಮಾಡಿದ ತಕ್ಷಣ ನಂತರ ವಾರಗಟ್ಲೆ ಊಟ ಬೇಕಾಗಿಲ್ಲ ಅವಕ್ಕೆ. ಏನ್ ಹೇಳ್ತೀರಾ? ಹೌದು ನೋಡಿ, ಮೊಸಳೆಗಳಿಗೆ ಸಿಕ್ತು ಊಟ, ಒಂದು ಒಳ್ಳೆ ಮೀನು ಸಿಕ್ತಪ್ಪ, ಆಯ್ತು ಇವತ್ತು ತಿಂದು ಆರಾಮಾಗಿರುತ್ತೆ. ಮತ್ತೆ ಒಂದು ವಾರ ತನ ಹಸಿವಾಗಲ್ಲ ಅದಕ್ಕೆ, ಊಟ ಮಾಡ್ಬೇಕಂತೇನಿಲ್ಲ. ಒಂದು ವಾರ 15 ದಿನ ಊಟ ಮಾಡಲ್ಲ, ತಿಂಗಳುಗಟ್ಲೆ ಊಟ ಮಾಡಲ್ಲ, 6 ತಿಂಗಳು ಊಟ ಇಲ್ದಂಗೆ ಮೊಸಳೆಗಳು ಬದುಕ್ತವೆ. ಯಾಕಂದ್ರೆ ನೋಡಿ, ಯಾವಾಗ ನೀರೆಲ್ಲ ಬರ ಬಂದಾಗ, ನೀರೆಲ್ಲ ಹೋದಾಗ, ನೀರು ಪೂರ್ತಿ ಕಡಿಮೆ ಆದ್ರೆ ಆ ಮೊಸಳೆಗಳು ಒಳಗೆ ಹೋಗ್ಬಿಟ್ಟು ತೀರಾ ಆಳಕ್ಕೆ ಹೋಗ್ಬಿಟ್ಟು ನಿಧಾನವಾಗಿ ಉಸಿರಾಡ್ತವೆ. ನಿಧಾನವಾಗಿ ಉಸಿರಾಡಿ ಹೃದಯ ಬರಿತವನ್ನ ಕಡಿಮೆ ಮಾಡಿಕೊಂಡು ಅವು ಜೀವ ಹಿಡ್ಕೊಂಡು ಕುಂತಿರ್ತವೆ. ಮತ್ತೆ ಮಳೆ ಬಂದ್ಮೇಲೆ ಮತ್ತೆ ಮೀನುಗಳು ಸಿಕ್ಕಾಗ ದೇಹನ ಶಕ್ತಿಯನ್ನು ಹೊಡೆದು, ಅದಕ್ಕೆ ದೇಹದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಕೊಬ್ಬಿನ ಅಂಶ ಸಂಗ್ರಹ ಆಗಿರುತ್ತೆ. ಹಾಗಾಗಿ ಮೊಸಳೆ ದಿನಾ ಊಟ ಮಾಡ್ಬೇಕಂಗಿಲ್ಲ. ನಮ್ಗೆ ಬೆಳಿಗ್ಗೆ ಟಿಫನ್, ಮಧ್ಯಾಹ್ನ ಲಂಚ್, ರಾತ್ರಿ ಡಿನ್ನರು ಇಲ್ಲ. ಹೀಗೆ ಈ ಮೊಸಳೆಗಳು ಇಲ್ಲಿ ಏನಿದಾವೆ ಸಾಕಷ್ಟು ಸಂಖ್ಯೆಯಲ್ಲಿದ್ದಾವೆ. ಈಗ ಎಸ್ಪೆಷಲಿ ಯಾಕೆ ನಮಗೆ ವಿಜಿಬಿಲಿಟಿ ಕಡಿಮೆ ಇದೆ ಅಂತ ಹೇಳಿದ್ರೆ, ಇದು ಮೇಟಿಂಗ್ ಸೀಸನ್. ಈಗ ಜನವರಿ ಫೆಬ್ರವರಿ ಮಾರ್ಚ್ ಅಂದ್ರೆ ಮೇಟಿಂಗ್ ಸೀಸನ್. ಅದೇನ್ ಮಾಡುತ್ತೆ, ಗಂಡು ಹೆಣ್ಣನ್ನ ಆಕರ್ಷಣೆ ಮಾಡ್ಕೊಳ್ಳೋಕೆ ಸುಮ್ಮನೆ ಬರಲ್ಲ, ಹೆಣ್ಣು ಗಂಡು ಮೀಟ್ ಮಾಡಲ್ಲ. ಅದೇ ದೇಹ ನೀರು ಹೆಣ್ಣುಗಳೆಲ್ಲಿದ ಹುಡ್ಕೊಂಡು ಹೋಗಿ ಅಲ್ಲಿ ದೇಹನ ವಿಚಿತ್ರವಾಗಿ ಅಲ್ಲಾಡಿಸುತ್ತೆ. ಈ ನೀರಲ್ಲಿ ಅದು ನೀರು ಹಿಂಗ ಪುಟಿತಾ ಇರ್ತದೆ. ನೀರು ಬಾಲದಿಂದ ಒಂಥರ ಶಬ್ದ ಮಾಡಿದ್ರೆ ಪುಟಿತಾ ಇರುತ್ತೆ. ಆಮೇಲೆ ಕುತಿಯನ್ನು ಎತ್ತರಿಸ್ಕೊಂಡ್ಬಿಟ್ಟು ಗುಡು 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 ಅಂತ ಶಬ್ದ ಮಾಡುತ್ತೆ. ಹೀಗೆ ಹೆಣ್ಣುಗಳನ್ನ ಆಕರ್ಷಣೆ ಮಾಡಿದ ನಂತರ ಮೇಟಿಂಗ್ ಆಗುತ್ತೆ. ಈಗ ಮೇಟಿಂಗ್ ಆದ್ಮೇಲೆ ನೋಡಿ, ಈ ನೀರೆಲ್ಲ ಕಡಿಮೆ ಆಗ್ತಾ ಹೋಗುತ್ತೆ, ಕೆಳಗೆ ಹೋಗ್ತಾ ಇರುತ್ತೆ ನೀರು. ಯಾವಾಗ ನೀರು ಕಡಿಮೆ ಆಗುತ್ತೆ, ಮಡುಗುಗಳಂತ ಇರ್ತಾವೆ, ಸಣ್ಣ ಮಡುಗುಗಳು, ಮಣ್ಣಿನ ದಂಡೆ ಇರುವಂತ ಮಡುಗಳಲ್ಲಿ ಹೋಗಿ ಹೆಣ್ಣು ಅದರ ಗೋಡೆಯಲ್ಲಿ ತಗ್ಗನ್ನ ತೆಗೆದು ಪಕ್ಕದಲ್ಲಿ ಗೋಡೆಯನ್ನ ಬಗದು ಅದರೊಳಗೆ 25ರಿಂದ 30 ಮೊಟ್ಟೆಗಳನ್ನ ಇಡ್ತಾವೆ. ಇಷ್ಟು ದಪ್ಪ ಗಾತ್ರದ ಮೊಟ್ಟೆ ಒಂದೇ ಸಾರಿ ಇಟ್ಟು ಆ ಮೊಟ್ಟೆಗಳನ್ನೆಲ್ಲ ಮಣ್ಣಿಂದ ಸ್ವಲ್ಪ ಮುಚ್ಚಿ, ಮರಳಲ್ಲಿ ಮುಚ್ಚಿ ಅಲ್ಲೇ ಕಾಯ್ಕಂತ ಕುಂತಿರುತ್ತೆ. ಕಾಯ್ತಾ ಇರುತ್ತೆ, ಕಾವು ಕೊಡಲ್ಲ, ಅಲ್ಲೇ ಕಾಯ್ಕಂತ ಇದ್ದು ಆ ಮರಿಗಳು ಯಾವಾಗ ಹೊಡೆದು ಬರ್ತವೆ, ನಮ್ಮ ಮಾನ್ಸೂನ್ ಮುಂಗಾರು ಮಳೆ ಬರುತ್ತೆ ನೋಡಿ, ಮೊದಲ ಮಳೆ ಬರುತ್ತಲ್ಲ, ಮೇ ಜೂನ್ ಜುಲೈ ಅಷ್ಟೊತ್ತಿಗೆ ಮಳೆ ಬಂದಾಗ ಏನು ಹರಿದು ಬರುತ್ತೆ ನೋಡಿ ಪ್ರವಾಹ, ಆವಾಗ ಮರಿಗಳು ಹೊರಗೆ ಬರ್ತವೆ. ಮರಿಗಳು ಎಲ್ಲಾದ್ರೂ ಒಳಗೆ ಆಳವಾಗಿ ದೂರದಲ್ಲಿದೆ ನೀರಿನಿಂದ, ತಾಯಿ ಬಂದು ಮೃದುವಾಗಿ ತನ್ನ ಹಲ್ಲುಗಳ ಮಧ್ಯೆ ಮರಿಯನ್ನ ಕಚ್ಕೊಂಡು ತಗೊಂಡು ಹೋಗಿ ನೀರಿಗೆ ಬಿಟ್ಟು ಬರುತ್ತೆ. ಯಾಕಂದ್ರೆ ಆ ಸಂದರ್ಭದಲ್ಲಿ 30 ಮೊಟ್ಟೆಗಳು ಒಡೆದು ಮರಿ ಆಗಿದ್ರು ಸಹ ಬದುಕೋ 2-3 ಮರಿ ಬದುಕ್ತವೆ. ಯಾಕಂದ್ರೆ ಆ ಮೊಸಳೆಯ ಮರಿಗಳನ್ನ ತಿನ್ಲಿಕ್ಕೆ ಬಹಳ ಜನ ಕಾಯ್ತಿರ್ತಾರೆ. ಅಲ್ಲಿ ಉಡ ಅದು ಮರಿಗಳನ್ನ, ಮೊಸಳೆ ಮರಿನ ತಿನ್ನುತ್ತೆ. ನಮ್ಮ ಹಕ್ಕಿಗಳು, ಹೆರಾನ್ಗಳು ಅಂತ ಬರ್ತವೆ, ಬಕ ಪಕ್ಷಿಗಳು, ಕೊಕ್ಕರೆಗಳು, ಇವೆಲ್ಲ ಕಾಯ್ಕಂತಿರ್ತವೆ. ಅವುಗೆಲ್ಲ ಒಂದು ಪಕ್ ಅಂತ ಹಿಡಿದು ಗಪ್ ಅಂತ ನುಂಗ್ಬಿಡ್ತವೆ ಅಷ್ಟೇ. ಯಾಕಂದ್ರೆ ಅದು ಆಹಾರ ಸರಪಳಿ. ನಿಮ್ಗೆ ಅದಕ್ಕೆ ಪ್ರಕೃತಿ ಕಡಿಮೆ ಮಾಡುತ್ತೆ ಅವನ್ನ, ಕಲ್ಲಿಂಗ್ ಅಂದ್ರೆ ಪ್ರಕೃತಿನ ಕಲ್ಲಿಂಗ್ ಮಾಡುತ್ತೆ, ಜನಸಂಖ್ಯೆಯ ನಿಯಂತ್ರಣದಲ್ಲಿಡುತ್ತೆ. 30 ಮೊಸಳೆ ಹುಟ್ಟಿ ಬಿಟ್ರೆ ಇಲ್ಲಿ ಜಾಗ ಎಲ್ಲ ಹುಟ್ಬಿಟ್ರೆ ಏನಾಗ್ಬೇಕು, ಅದಕ್ಕೆ ಆಹಾರ ಸರಪಳಿ. ಅದಕ್ಕೆ ನಮ್ಮ ನದಿಯಲ್ಲಿ ಏನಿರ್ಬೇಕು, ಬಕ ಪಕ್ಷಿಗಳಿರ್ಬೇಕು, ಕೊಕ್ಕರೆಗಳಿರ್ಬೇಕು, ಬೇರೆ ಬೇರೆ ಪಕ್ಷಿಗಳಿರ್ಬೇಕು. ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಅವುಗಳ ಸಂತಾನ ನಿಯಂತ್ರಣದಲ್ಲಿರುತ್ತೆ. ಎಲ್ಲಿ ಪಕ್ಷಿಗಳ ಸಂಖ್ಯೆ ಕಡಿಮೆ ಆಗಿದೆಯೋ ಅಲ್ಲಿ ಮೊಸಳೆ ಸಂಘರ್ಷ ಜಾಸ್ತಿ, ಮೊಸಳೆಗಳ ಸಂಖ್ಯೆ ಜಾಸ್ತಿ ಆಗುತ್ತೆ, ಮೊಸಳೆ ಸಂಘರ್ಷ ಹೆಚ್ಚಾಗುತ್ತೆ. ಸಂಜೆ ಅಂತ ಹೇಳಿದ್ರೆ ಸಂಜೆ ಆಗ್ತಾ ಬರ್ತಾ ಇದೆ, ಇನ್ನು ಬರುವ ಸಮಯ ಆಗುತ್ತಂತೀರ ಮೊಸಳೆ? ಇಲ್ಲ, ಇಷ್ಟೊತ್ತಿಗೆ ಬರಬೇಕಾಗಿತ್ತು, ಬಂದಿಲ್ಲ ಅಂದ್ರೆ ಅರ್ಥ ಏನಂದ್ರೆ ಅದು ಬೇರೆ ಕಡೆ ಹೋಗಿದೆ. ಯಾಕಂದ್ರೆ ಇದು ಮೀಟಿಂಗ್ ಸೀಸನ್. ಯಾಕಂದ್ರೆ ನಾನು ಒಂದು 15 ದಿನಗಳ ಹಿಂದೆ ನೋಡಿದಾಗ ಇಲ್ಲೆಲ್ಲ 2-3 ಮೊಸಳೆಗಳು ಓಡಾಡ್ತಾ ಇದ್ವು, ಬೇರೆ ಕಡೆ ಇನ್ನೂ ಮೊಸಳೆಗಳು ಸಾಕಷ್ಟು ಸಂಖ್ಯೆಯಲ್ಲಿದ್ವು. ಈಗ ಯಾಕೆ ಇಲ್ಲಿ ಕಾಣ್ತಾ ಇಲ್ಲ ಅಂದ್ರೆ ಈಗ ಮೀಟಿಂಗ್ ಸೀಸನ್ ಇದೆ, ಹೆಣ್ಣು ಗಂಡನ್ನ ಹುಡ್ಕೊಂಡು ಹೋಗಿರ್ಬೋದು, ಅಥವಾ ಇಲ್ಲೇ ಇರ್ಬೇಕಂತಲ್ಲ. ಈ ಮೊಸಳೆಗಳಿಗೆ ಒಂದು ಫಿಕ್ಸ್ ಜಾಗ ಇರೋದಿಲ್ಲ, ಇಲ್ಲೇ ಇರ್ಬೇಕಂತಿಲ್ಲ, ಇಲ್ಲಿರುತ್ತೆ, ಮತ್ತೆ ಇನ್ನೊಂದು ಕಡೆ ಹೋಗಿರುತ್ತೆ, ಅಥವಾ ಇನ್ನೊಂದು ಪೊದೆ ಹಿಂದೆ ಹೋಗಿರುತ್ತೆ, ಅಲ್ಲೆಲ್ಲೋ ಇರ್ಬೋದು. ಅಲ್ಲಿ ಇದರ ಒಂದು ಸೈಕಲ್ ಇರುತ್ತೆ, ಅದರ ಒಂದು ಚಲನೆಯ ಒಂದು ಚಕ್ರ. ಇಲ್ಲೊಂದು 10 ದಿನ, ಇನ್ನೊಂದು ಕಡೆ ಇನ್ನೊಂದು 10 ದಿನ, ಇನ್ನೊಂದು ಕಡೆ 10 ದಿನ, ಹಿಂಗೆ ತನ್ನ ಏರಿಯಾದಲ್ಲಿ ಎಲ್ಲ ಕಡೆ ಅದು ಓಡಾಡ್ಕೊಂಡು ಬರ್ತಾ ಇರುತ್ತೆ. ಹಾಗೆ ಒಂದೇ ಜಾಗದಲ್ಲಿ ದಿನ ಇಲ್ಲೇ ಬಂದು ಇರ್ಬೇಕಂತ ನಮ್ಗೆ ಮನೆ ಹೇಗೆ, ಅದೊಂದೇ ಮನೆ ಅಲ್ಲ ಅದಕ್ಕೆ. ಸರ್, ಅದು ಒಟ್ಟು ಎಷ್ಟು ತೂಕ ಇರುತ್ತೆ ಒಂದು ಮೊಸಳೆ? ನೋಡಿ, ಒಂದು ಮೊಸಳೆ ಸುಮಾರು 200 kg ವರೆಗೆ ಹೋಗುತ್ತೆ. ನಿಮ್ಗೆ ಗೊತ್ತಿರ್ಲಿ, ನಮ್ಮ ಆನೆಗುಂದಿಯಲ್ಲಿ ನಾವು ಒಂದು ಮೊಸಳೆ ನೋಡಿದ್ವಿ. ಒಂದು 4-5 ವರ್ಷದ ಮೊಸಳೆ ಸತ್ತೋಯ್ತು. ಅದನ್ನ ಕ್ರೇನ್ ನಿಂದ ಎತ್ತಿದ್ರು, ಕ್ರೇನ್ ತಗೊಂಬಂದು ಎತ್ಕೊಂಡು ಹೋದ್ರು. 200 kgಗಿಂತ ಜಾಸ್ತಿ ಇತ್ತು, 12 ಅಡಿವರೆಗೂ ಉದ್ದ ಇತ್ತು. ಸಾಮಾನ್ಯವಾಗಿ ನಾವು 5 ಅಡಿ 6 ಅಡಿ ಮೊಸಳೆ ನೋಡ್ತೀವಿ, ಕೆಲವು ಸಂದರ್ಭದಲ್ಲಿ 12 ಅಡಿವರೆಗೂ ಈ ನಮ್ಮ ಮೊಸಳೆ.
ನೋಡಿ ಎಲ್ಲಾ ಮೊಸಳೆಗಳು ಒಂದೇ ಅಲ್ಲ, ನಮ್ಮ ಜಗತ್ತಿನಲ್ಲಿ 26 ಪ್ರಭೇದದ ಮೊಸಳೆಗಳಿದಾವೆ. ಮೇಜರ್ ಆಗಿ 4 ಮೊಸಳೆ ಪ್ರಭೇದಗಳಿದಾವೆ, ಗುಂಪುಗಳಿದಾವೆ. ಇದಕ್ಕೆ ಕ್ರೋಕೊಡೈಲ್ ಅಂತ ಹೇಳ್ತೀವಿ. ಕ್ರೋಕೊಡೈಲ್ ಬೇರೆ, ಅಲಿಗೇಟರ್ ಬೇರೆ. ಅಮೆರಿಕದಲ್ಲಿ ಇದೆ ಅಲಿಗೇಟರ್. ಆಮೇಲೆ ಕೇಮನ್ ಅಂತ ಇದೆ ಇನ್ನೊಂದು ಘರಿಯಾಲ್ ಅಂತ ಒಂದು ಬರುತ್ತೆ. ನೋಡಿ, ಇವು 4 ಮೇಜರ್ ಬ್ರಾಡ್ ಗ್ರೂಪ್ಸ್. ನಮ್ಮ ಇಂಡಿಯಾದಲ್ಲಿ ಯಾವ ಇದಾವೆ ಅಂತ ಹೇಳಿದ್ರೆ, ಇದಕ್ಕೆ ಮಗ್ಗರ್ ಕ್ರೋಕೊಡೈಲ್ ಅಂತ ಹೇಳ್ತೀವಿ, ಫ್ರೆಶ್ ವಾಟರ್ ಕ್ರೋಕೊಡೈಲ್ ಅಥವಾ ಮಗ್ಗರ್ ಕ್ರೋಕೊಡೈಲ್ ಅಂತ ಹೇಳ್ತೀವಿ. ಇದು ಬಿಟ್ರೆ ಸಮುದ್ರದ ಮೊಸಳೆ, ಸಾಲ್ಟ್ ವಾಟರ್ ಕ್ರೋಕೊಡೈಲ್, ಅದು ನಮ್ಮ ಸಮುದ್ರದಲ್ಲಿರುತ್ತೆ. ಆಮೇಲೆ ಘರಿಯಾಲ್ ಅಂತ ಒಂದು ಬರುತ್ತೆ, ಚಂಬಲ್ ಕಣಿವೆಯ ಚಂಬಲ್ ನದಿಯಲ್ಲಿದೆ, ಅದು ಗಂಗಾ ನದಿಯಲ್ಲಿ ಬರುತ್ತೆ. ಘರಿಯಾಲ್ ಅಂತ, ಅದು ಚೂಪಾಗಿರುತ್ತೆ, ಮೂತಿ ಉದ್ದ ಮೂತಿ ಇರುತ್ತೆ, ದಪ್ಪ ದೇಹ, ಉದ್ದ ಮೂತಿ, ಚೂಪಾಗಿ ಉದ್ದಕ್ಕೆ ತಳ್ಳಗಿರುತ್ತೆ, ಹಲ್ಲುಗಳಿಂದ ಕೂಡಿದ ಮೂತಿ ಇರುತ್ತೆ. ಅವು 3 ಪ್ರಭೇದ ನಮ್ಮ ಭಾರತ ದೇಶದಲ್ಲಿ ಇರೋದು. ಚಂಬಲ್ ನದಿ ಅಂದ ಕೂಡಲೇ ಅದು ಮಣ್ಣಿನ ಮಿಶ್ರಿತ ಪ್ರದೇಶ ಅಲ್ಲ ಸರ್? ಮರಳು ಮಿಶ್ರಿತ ಪ್ರದೇಶ, ಬಹಳಷ್ಟು ಮರಳಿದೆ. ಅದು ಮರಳಿನ ದಿಬ್ಬದಲ್ಲಿ ಅವು ಮೊಟ್ಟೆ ಇಡ್ತವೆ, ಮರಿ ಮಾಡ್ತವೆ, ಅವಕ್ಕೆಲ್ಲ ಅನುಕೂಲ ಆಗಿದೆ. ಬಟ್ ಏನಾಗಿದೆ, ನದಿ ಮಾಲಿನ್ಯ ಹೆಚ್ಚಾದಾಗ ಏನಾಗಿದೆ, ಅವುಗಳ ಸಂತತಿ ಕಡಿಮೆ ಆಗಿತ್ತು. ಈಗ ಮತ್ತೆ ಸಂತತಿ ಮತ್ತೆ ಪುನರುತ್ಪತ್ತಿ ಆಗ್ತಾ ಇದೆ. ಬಟ್ ಒಂದು ಕೆಲಸ ಹೇಳಿದಿರಲ್ಲ ಸರ್, ಈಗ ಮೇಟಿಂಗ್ ಸೀಸನ್ ಅಂದ್ರೆ ಈಗ ಮಾರ್ಚ್ ತಿಂಗಳಿದು. ಹೌದು. ಈಗ ಅದು ಮೇಟಿಂಗ್ ಮಾಡ್ತಂದ್ರೆ ಅಷ್ಟು ಬೇಗನೆ ಮರಿ ಆಗ್ಬಿಡುತ್ತೆ ಅದಕ್ಕೆ? ಅಷ್ಟು ಬೇಗ ಇಲ್ಲ ನೋಡಿ, ಅದು ಟೈಮ್ ತಗೊಳುತ್ತೆ, ಅಷ್ಟು ಬೇಗ ಆಗೋದಿಲ್ಲ. ಓಡಾಡ್ಸ್ಕೊಂಡು ಹೋಗ್ತವೆ. ಹೆಣ್ಣು ಗಂಡು ಸೆಲೆಕ್ಷನ್ ಆಗ್ಬೇಕು, ಆಮೇಲೆ ಮೀಟಿಂಗ್ ಆಗುತ್ತೆ. ಮೀಟಿಂಗ್ ಆಗಿ ಎಷ್ಟೋ ದಿನಗಳಂತ ಮೊಟ್ಟೆಗಳು ಬೆಳಿಬೇಕು ದೇಹದಲ್ಲಿ. ಆ ಮೊಟ್ಟೆಗಳು ಎಷ್ಟೋ ದಿನ ಆದ್ಮೇಲೆ ಬೆಳೆದ ನಂತರ ಅದು ಜಾಗ ಹುಡ್ಕೊಂಡು ಹೆಣ್ಣು ಹೋಗಿ ಮೊಟ್ಟೆ ಇಡುತ್ತೆ. ಅಂದ್ರೆ ಒಂದು 2 ತಿಂಗಳು? 2 ತಿಂಗಳು ಅದಕ್ಕೆ ಬೇಕು ಇದಾಗ್ಲಿಕ್ಕೆ. ಒಂದು 72 ದಿನ 75 ದಿನ ಬೇಕು ಒಂದು ಇದಾಗ್ಲಿಕ್ಕೆ. ಒಂದು ಕನಿಷ್ಠ 2 ತಿಂಗಳು ಮೊಟ್ಟೆ ಮರಿಯಾಗಿ ಹೊರಗೆ ಬರುತ್ತೆ. ಹ್ಯಾಚಿಂಗ್ ಆಗ್ಲಿಕ್ಕೆ ಒಂದು 2 ತಿಂಗಳು ಬೇಕಾಗುತ್ತೆ. ಆದ್ರೆ ವಿಚಿತ್ರ ನೋಡಿ, ಪ್ರಕೃತಿ ಎಷ್ಟು ವಿಚಿತ್ರ. ಗಂಡು ಹೆಣ್ಣು ನಿರ್ಧಾರ ಆಗೋದು ಮೊದಲೇ ಅಲ್ಲ. ಯಾವ ಟೆಂಪರೇಚರ್ ಮೊಟ್ಟೆ ಹೊಡೆದು ಹೊರಗೆ ಬರಬೇಕಾದ್ರೆ ಮರಿ ಟೆಂಪರೇಚರ್ ಏನಾಗಿತ್ತು, ಅದರ ಮೇಲೆ ಗಂಡು ಹೆಣ್ಣು ಡಿಸೈಡ್ ಆಗುತ್ತೆ. ಲಿಂಗ ನಿರ್ಧಾರ ಆಗೋದು ಅದು ಹೊರಗೆ ಬರೋ ಹೊತ್ತಿಗೆ ಏನ್ ಟೆಂಪರೇಚರ್ ಭೂಮಿ ಮೇಲೆ, ಆಗ ಅದರ ಲಿಂಗ ನಿರ್ಧಾರ ಆಗುತ್ತೆ. ಗಂಡು ಹೆಣ್ಣಿನ ಲಿಂಗ ನಿರ್ಧಾರ ಆಗೋದು ಉಷ್ಣತೆ, ಪರಿಸರಕ್ಕೆ ಉಷ್ಣತೆ ಏನಿರುತ್ತೆ ಅದು ಬಂದಾಗ ಹೊರಗೆ, ಆ ಉಷ್ಣತೆ ಮೇಲೆ ಅದರ ಲಿಂಗ ನಿರ್ಧಾರ ಆಗುತ್ತೆ. ಇದು ಬಹಳ ವಿಚಿತ್ರ. ಕ್ರೋಕೊಡೈಲ್ ನೋಡಿ, ಬಹಳ ಜನ ನಾವು ಮಾತಾಡ್ತೀವಿ, ಮೊಸಳೆ ಕಣ್ಣೀರು ಸುರಿಸ್ತಾರ ಅಂತ. ಏನ್ ಮೊಸಳೆ ಕಣ್ಣೀರು ಅಂತ ಹೇಳಿದ್ರೆ ಬಹಳ ಜನ ಹೇಳ್ತೀವಿ ನೋಡ್ರಿ, ಮೊಸಳೆ ಕಣ್ಣೀರು ಸುರಿಸ್ತಾವ? ಹೌದು, ಮೊಸಳೆ ಕಣ್ಣೀರು ಸುರಿಸುತ್ತೆ. ಯಾಕೆ ಸುರಿಸುತ್ತೆ ನೋಡಿ, ಸಾಮಾನ್ಯವಾಗಿ ಮೊಸಳೆಗಳು ಆಹಾರ ಸೇವನೆ ಮಾಡಿದ್ಮೇಲೆ ಅವು ಕಣ್ಣನ್ನ ತೇವಾಂಶವಾಗಿ ಇಟ್ಕೋಬೇಕು. ಹೊರಗೆ ಬಂದಾಗ, ನೀರಿಂದ ಹೊರಗೆ ಬಂದಾಗ ಕಣ್ಣು ತೇವಾಗಿ ಇಟ್ಕೊಳ್ಳಕ್ಕೆ ಕಣ್ಣಿಂದ ನೀರು ಬರುತ್ತೆ, ಒಂದು ಕಾರಣ. 2 ಕಾರಣ ಏನಂತ ಹೇಳಿದ್ರೆ, ಉಪ್ಪು ನೀರಿನ ಮೊಸಳೆಗಳು ಹೆಚ್ಚಾಗಿರುವ ಉಪ್ಪಿನಿಂದ ಸೇರಿದಂತಹ ಆಹಾರವನ್ನ ಸೇವನೆ ಮಾಡಿರ್ತಾವೆ. ಮೀನನ್ನ ಉಪ್ಪಿನಂಶ ಜಾಸ್ತಿ ಆಗಿರುತ್ತೆ, ಆ ಉಪ್ಪಿನಂಶ ಕಣ್ಣೀರಿನ ಮೂಲಕ ಹೊರಗೆ ಬರುತ್ತೆ. ಅದು ಅಯ್ಯೋ ಪಾಪ ನಾನು ತಿಂದ್ಬಿಟ್ಟೆ ಅಂತ ಅದು ಬೇಜಾರಾಗಿ ಅದು ಮಾಡ್ತಾ ಇಲ್ಲ. ಅದು ಯಾಕೆ ಕಣ್ಣೀರು ಸುರಿಸ್ತಾ ಇದೆ ಅಂತ ಹೇಳಿದ್ರೆ ಕಾರಣ ಏನು, ಅದು ತನ್ನ ಕಣ್ಣನ್ನು ತೇವಾಂಶವಾಗಿ ಇಟ್ಕೊಳ್ಳಕ್ಕೆ ಕಣ್ಣೀರು ಸುರಿಸ್ತಾ ಇರೋದು. ಅದಕ್ಕೆ ಮೊಸಳೆ ಕಣ್ಣೀರು. ಆಮೇಲೆ ಹೆಚ್ಚುವರಿ ಆದಂತ ಏನು ಲವಣಾಂಶವನ್ನ ಅದು ಹೊರಗೆ ಬಿಡ್ತಾ ಇದೆ ಹೊರತು ಅದು ನಿಜವಾದ ಕಣ್ಣೀರಲ್ಲ. ಕಣ್ಣೀರು ಅಂದ್ರೇನು ಅದಕ್ಕೆ ಗೊತ್ತಿಲ್ಲ, ಭಾವನೆಗಳಿಗೂ ಗೊತ್ತಿಲ್ಲ ನಮ್ಮ ಹಾಗೆ. ನಾವು ಮೊಸಳೆ ಕಣ್ಣೀರು ಸುರಿಸಿದ್ರು ಅಂತ ಸುಮ್ಮನೆ ಹೇಳ್ತೀವಿ. ಬಟ್ ಇಲ್ಲಿ ಒಂದು ಬರುವಂತದ್ದು, ಪಕ್ಷಿಗಳಲ್ಲೂ ಯಾವ ರೀತಿ ಹೆಣ್ಣನ್ನ ಹುಡುಕ್ತವೆ, ಇದರಲ್ಲೂ ಅದೇ ರೀತಿನೇ ಇರುತ್ತೆ. ಗಂಡು ಹೆಣ್ಣನ್ನು ಹುಡುಕುವುದಕ್ಕೆ ತನ್ನ ಮೈಯನ್ನ ಬಿಡುವುದು. ಹೌದು, ಯಾಕಂದ್ರೆ ಈ ಪ್ರಾಣಿ ಪ್ರಪಂಚದಲ್ಲಿ ಅಂದ್ರೆ ಗಂಡು ಯಾವುದು ಹೆಣ್ಣು ಯಾವುದು ಎಲ್ಲಿದೆ ಏನು ಅಂತ ಗೊತ್ತಾಗಲ್ಲ. ಅವಕ್ಕೆ ತಮ್ಮದೇ ಆದಂತ ಸಂಕೇತಗಳಿರ್ತವೆ. ಒಂದು ಸಂಕೇತಗಳ ಮೂಲಕ ಒಂದಕ್ಕೂ ಪರಸ್ಪರವಾಗಿ ಸಂವಹನ ಮಾಡ್ತವೆ, ಸಂದೇಶ ಕಳಿಸ್ತವೆ. ನೋಡಿ, ಈಗ ಜೇಡ ಏನಾಗುತ್ತೆ, ಒಂದು ಎಳೆ ಬಿಡುತ್ತೆ ಸಣ್ಣದಾಗಿ. ಆ ಎಳೆ ಹಿಂಗೆ ಓಡಾಡ್ತಿರುತ್ತೆ. ಆ ಎಳೆಯನ್ನ ಹುಡುಕೊಂಡು ಗಂಡು ಆ ಎಳೆ ಹಿಡ್ಕೊಂಡು ಹತ್ಕೊಂಡ್ ಬರುತ್ತೆ. ಹಾಗೆ ಮೊಸಳೆ ಒಂದು ಶಬ್ದ ಮಾಡುತ್ತೆ, ಒಂದು ವಿಚಿತ್ರವಾದ ವಿಶಿಷ್ಟ ಶಬ್ದ. ಅದು ಹೆಣ್ಣಿಗೆ ಮಾತ್ರ ಗೊತ್ತಾಗುತ್ತೆ, ನಮ್ಗೆ ಗೊತ್ತಾಗಲ್ಲ ಅದು ಆ ಶಬ್ದ. ಆಗ ಹೆಣ್ಣುಗಳು ಆಕರ್ಷಣೆ ಆಗ್ತವೆ. ಸೊ ಇದು ಯಾಕಂದ್ರೆ ಮೊಸಳೆ ಕೇವಲ ನಮಗೆ ನೋಡಿ ಬಗ್ಗೆ ಜನರಲ್ಲಿ ಬಹಳಷ್ಟು ಕಲ್ಪನೆ, ಧಾರ್ಮಿಕ ಕಲ್ಪನೆಗಳು ಬಹಳ ಅದಾವೆ. ವರ್ಣ ದೇವರ ವಾಹನ ಮೊಸಳೆ, ಗಂಗಾ ಮಾತೆಯ ವಾಹನ ಮೊಸಳೆ ಅಂತ ಹೇಳ್ತೀವಿ ನಾವು. ನೋಡಿ, ಈಜಿಪ್ಟ್ ನಲ್ಲಿ ಹೋದ್ರೆ ನಿಮ್ಗೆ ಸೋಬೆಕ್ ಅಂತ ದೇವತೆ, ಮೊಸಳೆ ದೇವತೆಯನ್ನ ಮಾಡಿದ್ದಾರೆ ಅಲ್ಲಿ. ಈಜಿಪ್ಟ್ ಪಿರಮಿಡ್ ನಲ್ಲಿ ಕಂಡು ಬರುತ್ತೆ ಮೊಸಳೆಗಳು. ಸೊ ಇತಿಹಾಸವಾಗಿ ಏನಂದ್ರೆ ಅವುಗಳನ್ನ ಅಬ್ಸರ್ವ್ ಮಾಡ್ತಾರೆ. ಮೊಸಳೆ ಯಾಕಂತ ಹೇಳಿದ್ರೆ ಅದೊಂದು ಕ್ರೂರ ಪ್ರಾಣಿ, ಅದನ್ನ ತಿಂದು ಹಾಕ್ಬಿಡುತ್ತೆ ಮನುಷ್ಯನಿಗೆ ಅಂತ ಹೇಳಿ ನೈಲ್ ನದಿ ಪರಿಸರದಲ್ಲಿ ಭಾವನೆ ಬಂದಾಗ
ಅದನ್ನ ಸಂತೃಪ್ತಿ ಪಡಿಸಲಿಕ್ಕೆ ಅದನ್ನ ದೇವರಂತ ಮಾಡಿದ್ರು. ಸೌಬೆಕ್ ಅಂತ ದೇವರು ಇವತ್ತಿಗೂ ಪಿರಮಿಡ್ಗಳಲ್ಲಿ ನೀವು ಚಿತ್ರಗಳಲ್ಲಿದೆ, ಮೊಸಳೆ ಚಿತ್ರಗಳಿದಾವೆ ಅಲ್ಲಿ. ಗಂಗಾ ಮಾತೆಯ ವಾಹನ ಮೊಸಳೆ. ಈ ನಂಬಿಕೆ ಯಾಕೆ ಬಂತಂದ್ರೆ ಮೊಸಳೆ ಒಂದು ಅಪಾಯಕಾರಿ ಪ್ರಾಣಿ, ಅದು ದೇವತಾ ರೂಪದಲ್ಲಿದ್ರೆ ಪೂಜಿಸಿದ್ರೆ ನಮ್ಮನ್ನ ಕಾಪಾಡುತ್ತೆ ಅನ್ನೋ ಭಾವನೆಯಿಂದ ಇವತ್ತು ಸಾಕಷ್ಟು ಸಂಖ್ಯೆಯಲ್ಲಿದ್ದಾವೆ. ಅವುಗಳು ಇವತ್ತು ಅಪಾಯದ ಅಂಚಿನಲ್ಲಿ ಬಂದಿದ್ದಾವೆ, ಬಹಳಷ್ಟು ತೊಂದರೆನೂ ಅವಕ್ಕೆ ಆಗ್ತಾ ಇದೆ ಮೊಸಳೆ. ಬಟ್ ಒಂದು ಏನಂತ ಹೇಳಿದ್ರೆ ನಾವು ಆಲ್ಮಟ್ಟಿ ಸೈಡ್ ಎಲ್ಲ ಹೋದ್ರೆ ಸುಮಾರು ಜನ ಮೊಸಳೆ ಬಲಿಯಾಗುವುದು ಉಂಟಲ್ಲ ಸರ್, ಇದು ಹೇಗಿದೆ? ಹೌದು, ಏನಾಗಿದೆ ಮೊಸಳೆಗಳು ನೋಡಿ, ನಮ್ಮ ಈ ನದಿ ಭಾಗದಲ್ಲಿ ಮೊಸಳೆಗಳು ಸಾಮಾನ್ಯವಾಗಿ ಏನ್ ಮಾಡ್ತಾವ ಅಂದ್ರೆ ಕಾಯ್ತಾವೆ. ಅಪರ್ಚುನಿಟಿ ಹಂಟರ್ಸ್, ಅವು ಅಪರ್ಚುನಿಟಿ ಹಂಟರ್ಸ್ ಅಂತ ಹೇಳ್ತೀವಿ. ಕಾಯ್ತಾ ಒಂದೇ ಜಾಗದಾಗ ಇರ್ತವೆ. ಅಕಸ್ಮಾತ್ ಮೇಕೆ ಬಂತು ನೀರು ಕುಡಿಲಿಕ್ಕೆ, ಆಗ ಸಡನ್ ಆಗಿ ಮೇಕೆನ ಎಳ್ಕೊಂಡು ಹೋಗಿ ತಿಂತಾವೆ. ಇದು ನಮ್ಮ ಭಾಗದಲ್ಲಿ ಇರೋದು. ಮೇಕೆಗಳನ್ನ ಸಾಮಾನ್ಯವಾಗಿ ಮೇಕೆಗಳು, ಕುರಿಗಳಿಲ್ಲ ಜಾಸ್ತಿ. ಕುರಿಯನ್ನು ನೀರ ಹತ್ರ ತಗೊಂಬರಲ್ಲ, ಒಳಗೆ ಮೇಕೆಗಳು ತಗೊಂಡು ಹೋಗ್ತಾರೆ ನದಿ ಒಳಗೆ ಮೇಯಿಸ್ಲಿಕ್ಕೆ ಅಲ್ಲೆಲ್ಲ ಗುಡ್ಡದಲ್ಲಿ. ಸೊ ಮೇಕೆಯನ್ನ ಹಿಡ್ಕೊಂಡು ಹೋಗಿರೋದು ಉದಾಹರಣೆ ಬಿಟ್ರೆ ಮನುಷ್ಯರ ಮೇಲೆ ದಾಳಿ ಆಗಿದ್ದು ಇಲ್ಲಿ ನಮ್ಮ ಭಾಗದಲ್ಲಿ ಇಲ್ಲ. ಆದ್ರೆ ಆಲಮಟ್ಟಿ ಹಿನ್ನೀರು ಪ್ರದೇಶದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಹಿನ್ನೀರಿನಲ್ಲಿ ಬಹಳಷ್ಟು ಬಯಲು ಸೀಮೆ ಇರೋದು. ಅಲ್ಲೆಲ್ಲ ಹಳ್ಳಿ ಜನ ಏನ್ ಮಾಡ್ತಾರೆ, ದನ ಮೈ ತೊಳಿಸ್ಲಿಕ್ಕೆ, ಈಜಾಡ್ಲಿಕ್ಕೆ ಅಲ್ಲಿ ಹೋಗ್ತಾರೆ. ಅಲ್ಲಿ ಏನಾಗಿದೆ ಸಮಸ್ಯೆ ಅಂತ ಹೇಳಿದ್ರೆ ಅಲ್ಲಿ ಈ ನಡುಗಡ್ಡೆಗಳು ಕಡಿಮೆ ಆಗ್ಬಿಟ್ಟಿದಾವೆ. ನಡುಗಡ್ಡೆಗಳು ಅಷ್ಟೊಂದು ಇಲ್ಲ ಅಲ್ಲಿ, ಹೊಸದಾಗಿ ಕಟ್ಟಿರೋ ಅಣೆಕಟ್ಟು. ಹಾಗಾಗಿ ಈ ಬಟ್ಟೆ ಒಗಿಬೇಕಾದ್ರೆ ಕಾಲಿನ ಚಲನೆ ಗೊತ್ತಾಗುತ್ತೆ. ಅದು ಒಳಗಿಂದ ಹಾಗೆ ಬಂದು ಕಾಲು ಎಳ್ಕೊಂಡು ಹೋಗಿರೋದು ಇದೆ. ಒಳಗಿಂದ ನೀರೊಳಗಿಂದ ಅದಕ್ಕೇನು ಗೊತ್ತಾಗಿ ಏನೋ ಬಂದಿದೆ ಪ್ರಾಣಿ ತಿನ್ನೋದು ಅಂತ ಎಳ್ಕೊಂಡು ಹೋಗುತ್ತೆ. ಅದು ಏನ್ ಮಾಡುತ್ತೆ ಮೊಸಳೆ ಅಂತ ಹೇಳಿದ್ರೆ ಹಿಡಿದ ತಕ್ಷಣ ಅದು ಕಚ್ಕೊಂಡ್ ಹಂಗೆ ಹಿಡ್ಕೊಂಡ್ ತಿನ್ನಲ್ಲ. ಅದು ಮನುಷ್ಯನ ಹಿಡಿದ್ಮೇಲೆ ಅದು ಏನು ಪಲ್ಟಿ ಹೊಡಿತಾ ಹೋಗುತ್ತೆ, ಲಾಗ ಹಾಕ್ತಾ ಹಂಗ ತಿರುಗ್ತಾ ಹೋಗುತ್ತೆ, ಉರುಳ್ತಾ ಹೋಗುತ್ತೆ. ಅದು ತನಗ ತಾನೇ ಉರುಳಿ ಕಾಲು ಕಿತ್ತು ಬರಂಗ್ ಮಾಡುತ್ತೆ ಮನುಷ್ಯಂದು. ಹೌದು, ಯಾಕಂದ್ರೆ ಅದು ಉರುಳುತ್ತದು. ನೋಡಿ ನೀವು ಮೊಸಳೆ ಯಾರಿಗಾದ್ರೂ ಕಚ್ಚಿದ ತಕ್ಷಣ ನೋಡಿ ಅದು ಉರುಳ್ತಾ ಇರುತ್ತೆ. ಯಾಕಂದ್ರೆ ಉರುಳಿ ಅದು ವ್ಯಕ್ತಿನ ಸಾಯಿಸಿ ಅಥವಾ ಪ್ರಾಣಿನ ಸಾಯಿಸಿ ಕಾಲನ್ನ ಕಿತ್ಕೊಂಡು ಹೋಗಿ ತಿನ್ನುವಂತ. ಹಾಗಾಗಿ ಇದು ಅಲ್ಲಿ ಆ ಭಾಗದಲ್ಲಿ ಕಂಡು ಬಂದಿದ್ದು. ಬಹಳ ಜನ ಮನುಷ್ಯರನ್ನ ನೋಡಿದ್ರೆ ಒಂದು ಕಾಲನ್ನ ಸಪರೇಟ್ ಮಾಡ್ಕೊಂಡು ತಗೊಂಡು ಹೋಗಿರುತ್ತೆ, ನಾವು ನೋಡಿದೀವಿ.